ವರ್ಷದಂತೆ ಈ ವರ್ಷವೂ ಕೂಡ ಕಾರ್ತಿಕ ಮಾಸದ ಅಂಗವಾಗಿ ಮಾಜಿ ಶಾಸಕ ಅಮೃತ್ ದೇಸಾಯಿ ಅವರು ಶ್ರೀ ಕ್ಷೇತ್ರ ಉಳಿವಿಯತ್ತ ಪಾದಯಾತ್ರೆ ಕೈಗೊಂಡಿದ್ದಾರೆ. ಹೌದು, ಮಾಜಿ ಶಾಸಕ ಅಮೃತ ದೇಸಾಯಿ ಅವರು ಕಾರ್ತಿಕ ಮಾಸದ ಅಂಗವಾಗಿ ಪ್ರತಿ ವರ್ಷ ಧಾರವಾಡ ತಾಲೂಕಿನ ಗರಗ ಮಡಿವಾಳೇಶ್ವರ ಮಠದಿಂದ ಶ್ರೀ ಕ್ಷೇತ್ರ ಉಳಿವಿಗೆ ಪಾದಯಾತ್ರೆ ಮಾಡ್ತಾ ಬಂದಿದ್ದಾರೆ. 7ನೇ ಬಾರಿಗೆ ಗರಗ ಮಠದಿಂದ ಅಮೃತ ದೇಸಾಯಿ ಅವರು ಶ್ರೀ ಕ್ಷೇತ್ರ ಉಳಿವಿಯತ್ತ ಗುರುವಾರ ಪಾದಯಾತ್ರೆ ಆರಂಭಿಸಿದರು. ಪಾದಯಾತ್ರೆ ಆರಂಭಕ್ಕೂ ಮುನ್ನ ಗರಗ ಮಠದ ಉತ್ತರ ಅಧಿಕಾರಿ ಪ್ರಶಾಂತ ದೇವರ ನೇತೃತ್ವದಲ್ಲಿ ಅಮೃತ ದೇಸಾಯಿ ಹಾಗೂ ಅವರ ಪತ್ನಿ ಪ್ರಿಯಾ ದೇಸಾಯಿ ಅವರು ವಿಶೇಷ ಪೂಜೆ ಸಲ್ಲಿಸಿದರು. ಪೂಜೆಯ ನಂತರ ವಿವಿಧ ಮಠಾಧೀಶರ ಪಾದ ಪೂಜೆಯನ್ನು ಅಮೃತ ದೇಸಾಯಿ ಹಾಗೂ ದಂಪತಿ ನೆರವೇರಿಸಿದರು. ಆನಂತರ ಶ್ರೀ ಮಠದಿಂದ ಪಾದಯಾತ್ರೆಗೆ ಪ್ರಶಾಂತ್ ದೇವರ ರಾದಿಯಾಗಿ ವಿವಿಧ ಮಠಾಧೀಶರು ಚಾಲನೆ ನೀಡಿದರು. ಮಠದಿಂದ ಆರಂಭಗೊಂಡ ಪಾದಯಾತ್ರೆ ಗರಗ ಗ್ರಾಮದ ವಿವಿಧ ಗಲ್ಲಿಗಳ ಮೂಲಕ ಸಾಗಿ ಮುಂದೆ ಧಾರವಾಡ ರಸ್ತೆ ಕೂಡಿತು. ಪ್ರಶಾಂತ ದೇವರ ಸ್ವತಃ ಪಾದಯಾತ್ರೆಯಲ್ಲಿ ಪಾಲ್ಗೊಂಡರು. ಪ್ರಶಾಂತ ದೇವರು ಹಾಗೂ ಮಾಜಿ ಶಾಸಕ ಅಮೃತ ದೇಸಾಯಿ ಅವರ ಮೇಲೆ ಗರಗ ಗ್ರಾಮದ ಯುವಕರು ಪುಷ್ಪ ಮಳೆಗೇರಿದರು. ನೂರಾರು ಜನ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದು ಧಾರವಾಡ ಮೂಲಕ ಹಾದು ಮುಂದೆ ನಿಗದಿಗೆ ಈ ಪಾದಯಾತ್ರೆ ತೆರಳಿ ಅಲ್ಲಿ ವಾಸ್ತವ್ಯ ಮಾಡಲಿದೆ.